ಭಯಂಕರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಭಯಂಕರ ಭವಿಷ್ಯ 1, ಭಯಂಕರ ಭವಿಷ್ಯ 2, ಭಯಂಕರ ಭವಿಷ್ಯ 3 ಇಂಥ ಹಲವಾರು ಕಾರ್ಯಕ್ರಮಗಳು ನೀಡ್ತಾನೆ ಇದ್ದೀವಿ. ನಿಮಗೂ ಗೊತ್ತಿರ್ಬೋದು, ವಿಶೇಷವಾದಂಥ ಒಂದು ಭವಿಷ್ಯ ಹೇಳುವಂಥದ್ದು. ಈಗಂತೂ ರಾಜಕೀಯ ಡಂಬರಾಟಗಳೆಲ್ಲ ಮುಗಿದು ಸಚಿವ ಸಂಪುಟ ಕೂಡ ವಿಸ್ತರಣೆಯಾಗಿ ಇನ್ನೂ ಅಷ್ಟೇ ಗೊತ್ತಾಗಬೇಕಾಗಿದೆ ಯಾರಿಗೆ ಯಾವ ಖಾತೆ ಅನ್ನುವಂಥದ್ದು. ಇನ್ನೂ ಕೆಲವೇ ಗಂಟೆಗಳಲ್ಲಿ ಬಹುತೇಕ ಗೊತ್ತಾಗ್ಬೋದು. ಈ ಹೊತ್ತಿಗೆ ಆ ಸಚಿವರ ಭವಿಷ್ಯಗಳು ಹೇಗಿದೆ, ಮುಂದೆ ಅವರು ಏನು ಮಾಡ್ತಾರೆ, ತಮ್ಮ ತಮ್ಮ ಇಲಾಖೆಯಲ್ಲಿ ಏನಾಗ್ಬೋದು, ಅವರ ಭವಿಷ್ಯ, ಎಲ್ಲದರ ಬಗ್ಗೆ ಮಾತಾಡೋಣ. ಭಯಂಕರ ಭವಿಷ್ಯ. ಓಕೆ, ಭಯಂಕರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮುಂದಿದ್ದಾರೆ ಖ್ಯಾತ ಕಾಲಜ್ಞಾನಿ, ಅಂತಾರಾಷ್ಟ್ರೀಯ ಜ್ಯೋತಿಷಿ ಹಾಗೂ ಕಾಂಗ್ರೆಸ್ನ AICC ಮಾಜಿ ಸದಸ್ಯರು ಆಗಿರುವಂತಹ TDR ಹರಿಶ್ಚಂದ್ರ ಗೌಡರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಲ್ಲ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದ್ರಿ. ನೀವು ಈ ಹಿಂದೆ ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಏನಾದರೂ ಹತ್ತಿರ ಸಂಬಂಧ ಇದೆ ಅಂತ ಅನಿಸುತ್ತಾ, ಅಥವಾ ಎಲ್ಲವೂ ಸುಳ್ಳಾಗಿದೆ ಅಥವಾ ಸತ್ಯ ಆಗಿದೆ ಅಂತ ಅನಿಸುತ್ತಾ? ನಾನು ಸಿದ್ದರಾಮಯ್ಯನ ಹೆಸರು ಹೇಳಿರಲಿಲ್ಲ ಮೊನ್ನೆ. ಅದನ್ನು ನಿಮ್ಮ ಟಿವಿನವರು 100% 100% ನಿಜ ಆಗಿದೆ. ನಿಮ್ಮ ಟಿವಿ ಹೇಳಿದ್ದೇನೆ, ಒಬ್ಬರೇ ಸಿದ್ದರಾಮಯ್ಯ ಆಗ್ತಾರೆ ಅಂತ ಹೇಳಿದ್ದು ಈ ದೇಶದಲ್ಲಿ ಸುವರ್ಣ ಟಿವಿ ಮಾತ್ರ. ಆ ಸುವರ್ಣ ಟಿವಿ ಮತ್ತು ನಿಮ್ಮ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಧನ್ಯವಾದಗಳು. ಆಮೇಲೆ ಕರೆಕ್ಟ್ 120 ಸೀಟ್ ಬರ್ತದೆ ಅಂತ ಹೇಳಿದ್ದು, 122 ಸೀಟ್ ಬರ್ತದೆ ಅಂತ ಹೇಳಿದ್ದು ನಿಮ್ಮ ಸುವರ್ಣ ಟಿವಿನವರು. ನಾನು 99 ಹೇಳಿದ್ದೆ. ಸುವರ್ಣ ಟಿವಿ ಒಂದು ರೀತಿಯಲ್ಲಿ ತ್ರಿಕಾಲಜ್ಞಾನಿ. ಖಂಡಿತ, ಅದರಲ್ಲಿ ಅನುಮಾನನೇ ಇಲ್ಲ. ಸರ್ವೆ ಮಾಡಿ ಹೇಳಿದ್ದೀರಿ ನೀವು, ಎಲ್ಲ ನಂಬಲ್ಲ ಯಾರೋ. ನಾನು ಕೂಡ ದೇವರನ್ನ ನಂಬಲ್ಲ. ಬಟ್ 100 ನಿಮ್ಮ ಟಿ ವಿ ಬಗ್ಗೆ 100% ಕೋಟ್ಯಾಂತರ ಜನ ಈವನ್ ಅಮೆರಿಕಾದಲ್ಲಿ ಕೂಡ ವೀಕ್ಷಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ CM ಆಗ್ತಾರೆ ಅಂತ ನಾನು 8 ವರ್ಷದ ಕೆಳಗೆ ಹೇಳಿದ್ದೆ. 8 ವರ್ಷದ ಕೆಳಗೆ? ಹೌದು, ಅದನ್ನು ಓದ್ತೀನಿ. ಕನ್ನಡಪ್ರಭ ಫ್ರಂಟ್ ಪೇಜಲ್ಲಿ ಭಾನುವಾರ ಮೇ 8, 2005 ಮುಖ್ಯಮಂತ್ರಿ ಬದಲಾಯಿಸಿ. ಕೆಳಗಿಟ್ಕೊಳ್ಳಿ, ನಿಮ್ಮ ಮುಖ ಕಾಣ್ತಿಲ್ಲ ಕ್ಯಾಮರಾ. ರಾಜ್ಯದ ಸಮ್ಮಿಶ್ರ ಸರ್ಕಾರ ನಾಯಕತ್ವವನ್ನು JDS ನಾಯಕರು ವಹಿಸಿಕೊಳ್ಳಬೇಕೆಂದು AICC ಮಾಜಿ ಸದಸ್ಯ TDR ಹರಿಶ್ಚಂದ್ರ ಗೌಡರು ಆಗ್ರಹಿಸಿದ್ದಾರೆ. ಈ ಸಂಬಂಧ ಅವರು JDS ವರಿಷ್ಠ HD ದೇವೇಗೌಡರಿಗೆ ಪತ್ರ ಬರೆದು ಪ್ರಸಕ್ತ ಸನ್ನಿವೇಶದಲ್ಲಿ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ, JDS ಕಾರ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅಥವಾ ವಿಧಾನಸಭಾಧ್ಯಕ್ಷ ಕೃಷ್ಣ ಇವರ ಪೈಕಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಯಾವುದೇ ಬ್ರಹ್ಮ ಬರೆದಂಥ ಬರಹದಲ್ಲಿ ಒಂದೇ ಒಂದು ನಿಜ ಆಗೋದು ಬರೆದ್ರೆ, ಯಾವುದೇ ಜ್ಯೋತಿಷಿ ಬರೆದ್ರು, ಆದ್ರೂ ನಂದು 2 ನಿಜ ಆಗಿದೆ. ಈ ಜ್ಯೋತಿಷ್ಯದ ಪ್ರಕಾರ ಒಂದು ಬರಹ ಒಬ್ಬನ ಆಯಸ್ ಒಬ್ಬನಿಗೆ ಕೊಡೋದು, ಮತ್ತೊಬ್ಬ ಕೊಡೋಕ್ಕಾಗಲ್ಲ. ಆದ್ರೂ ನಂದು ಸಿದ್ದರಾಮಯ್ಯ ನಿಜ ಆಗಿದೆ. ಸಿದ್ದರಾಮಯ್ಯ ನಾನು ಹೇಳ್ತೀನಿ, ಅದು ಸಿದ್ದರಾಮಯ್ಯ ನಾನು ಊಟ ಮಾಡಿದ್ದೀನಿ ಅಂತ ಕೇಳಿದಾರ ಸಿದ್ದರಾಮಯ್ಯ? ಇಲ್ಲ, ಅದಿಲ್ಲ, ಅವ್ರ ಹತ್ರ ಯಾರಿಗೂ ಇಲ್ಲ ಅದು. ಈಗ ಮುಖ್ಯಮಂತ್ರಿಯಾಗಿ ಅವರು ಯಾರಿಗೂ ಊಟ ಮಾಡಿಲ್ಲ ಅಂತಂದ್ರೆ, ಮೊನ್ನೆ ನಾನು ಹೇಳಿದ್ದು ಅದಲ್ಲ, ಊಟ ಮಾಡಿದ್ಯಾ ಅಂತ ಹೇಳಿದ್ರೆ ಚೆನ್ನಾಗಿದ್ದೀರಾ ಅಂತ ಕೇಳೋದು. ಆ ಅಭ್ಯಾಸ ಸಿದ್ದರಾಮಯ್ಯ ಇಲ್ಲ. ನೀವು ಪರಿಚಯಸ್ಥರು? ಬೇಕಾದಷ್ಟು ಪರಿಚಯ, ಗಂಟೆಗಟ್ಟಲೆ. ನನಗೆ 85ರಿಂದ ಪರಿಚಯ. ಡೆಲ್ಲಿನಲ್ಲಿ ಗಂಟೆಗಟ್ಟಲೆ ಕುತ್ಕೊಂಡು ಮಾತಾಡ್ತೀವಿ. ಸಜೆಷನ್ ಕೊಡ್ತಾ ಇದ್ರೆ ನೀವೇ? ಕೊಡ್ತಾ ಇದ್ದೆ. ನೀವೇ ಮುಖ್ಯಮಂತ್ರಿ ಆಗ್ತೀರಿ ಅಂತ ಕೂಡ ಕೇಳಿ ಅವ್ರನ್ನ. 85ರಲ್ಲಿ? 85 ಅಲ್ಲ, 95ರಲ್ಲಿ ಹೇಳಿದ್ದೆ. 95, 96ರಲ್ಲಿ. ಅವಾಗಲಿಂದ ಹೇಳಿದ್ದೆ ನಾನು, ನಿಮ್ಗೆ ಆಗುತ್ತೆ ಅಂತ. ಬಟ್ ಇದರಲ್ಲಿ ಅಧಿಕೃತ ಇದೆಯಲ್ಲ. ಕಾಂಗ್ರೆಸ್ ಬರ್ತಾರೆ ಅಂತ ಏನಾದ್ರು ಇತ್ತ? ಆಗ್ಲೇ ಹೇಳಿದ್ರೆ ಏನಾದ್ರು? ಅದನ್ನ ನಾನು ಹೇಳಕ್ ಹೋಗಿಲ್ಲ. ನಾನು ಅವರಿಗೆ ಎಂದೂ ಕಾಂಗ್ರೆಸ್ಸಿಗೆ ಬನ್ನಿ ಅಂತಲೂ ಹೇಳಿಲ್ಲ. ಕಾಂಗ್ರೆಸ್ಸಿಗೆ ಯಾಕೆ ಬರ್ತಾ ಇದ್ದೀರಿ ಅಂತ ಕೇಳಿದ್ದೆ ಒಂದ್ಸಲ. ನಿಮಗೊಂದು ವಿಶೇಷ ಗೊತ್ತಾ? ಇವತ್ತು ದೇವೇಗೌಡರ ಬರ್ತಡೆ. ಹೌದು, 81ನೇ ವರ್ಷ ಬರ್ತಡೆ. ಯಾರನ್ನು ಮುಖ್ಯಮಂತ್ರಿಯಾಗಿ ಕಾಣಬಾರದು ಅಂತಿದ್ರು, ಅವರು ಮುಖ್ಯಮಂತ್ರಿ ಕೂಡ ಆದ್ರು. ಇವತ್ತು ಸಂಪುಟ ವಿಸ್ತರಣೆ ಕೂಡ ಆಯ್ತು. ನಾನು ಒಂದು ವಿಷಯ ಹೇಳ, ಈ ಸೋಮಣ್ಣ, ಈ ಸಿದ್ದರಾಮಯ್ಯ, ಈ ಸಿಂಧ್ಯಾ ಯಾವಾಗ ಮನಸ್ಸು ಬದಲಾಯಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ದೇವೇಗೌಡರು ಕೆಲಸ ಆಯಿತು, ಕತ್ತೆ ಕಾಲು ಕಟ್ಟು ಅಂತ. ಬಿದ್ದರೆ ಕಾಲು ಹಿಡಿಯೋದು, ಗೆದ್ರೆ ಜುಟ್ಟು ಹಿಡಿಯೋದು ದೇವೇಗೌಡರ ಕುಟುಂಬದ್ದು. ಯಾವಾಗ ಬೇಕಾದ್ರೂ ಹೋಗಿಸಿದ್ರೆ ಮುಖ್ಯಮಂತ್ರಿಗಳು ಮೀಟ್ ಮಾಡಿದೆ ಅಂತಾರೆ ಅಷ್ಟೇ. ಒಬ್ಬರು ಒಂದೇ ಒಪ್ಕೊಂತಾರೆ ಅಷ್ಟೇ, ವಿಷಯ ಅಷ್ಟೇ. ಈಗ ಸಿದ್ದರಾಮಯ್ಯ ಹೇಗೆ ಮುಖ್ಯಮಂತ್ರಿ ಆಗಿದ್ದಾರೆ? ಹೇಗೆ ಅವರ ಭವಿಷ್ಯ ಹೇಗಿರ್ಬೋದು? ಸಿದ್ದರಾಮಯ್ಯ ಜನರಿಗೆ ಒಳ್ಳೇದಾಗತ್ತಾ? ಈಗಾಗಲೇ ಕಾಂಗ್ರೆಸ್ ಅಲ್ಲಿ ನಿಷ್ಠಾವಂತರ ಗುಂಪು ಸಿಡಿದು ನಿಂತಿದ್ದಾರೆ. ಅಲ್ಲಿ ಮಲ್ಲಕ್ ರೆಡ್ಡಿ ಕೊಡಬೇಕಾಗಿತ್ತು. ಬಹಳ ನಿಷ್ಠಾವಂತ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಕೊಡೋದು ಅದಲ್ಲ. ಇಲ್ಲ ಹೇಳ್ತೀನಿ, ಎಲ್ಲ ವಲಸೆ ಬಂದವರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಈ ನಿಷ್ಠಾವಂತರಿಗೆ ಕಡಿಮೆ ಕೊಟ್ಟಿದ್ದಾರೆ. ಹಾಗಿದ್ದಾಗ ಮುಖ್ಯಮಂತ್ರಿನೂ ವಲಸೆ ಬಂದವರೇ, ಎಲ್ಲರೂ ವಲಸೆ ಬಂದರೆ ಅವ್ರದ್ದೇ ಒಂದ್ಸಲ 4 ಜನ KPCC ಪ್ರೆಸಿಡೆಂಟು, ವಿರೋಧ ಪಕ್ಷದ ನಾಯಕ, ಬೋತ್ ಲೆಜಿಸ್ಲೇಚರ್, ಕೌನ್ಸಿಲ್ ಅಂಡ್ ಅಸೆಂಬ್ಲಿ, ಯೂತ್ ಕಾಂಗ್ರೆಸ್ 4 ಜನರು ಬಂದರೆ ಹಿಡ್ಕೊಂಡಿದ್ದಾರೆ. ಈ ಗವರ್ಮೆಂಟ್ 5 ವರ್ಷ ಪೂರ್ಣವಾಗಿ ಖಂಡಿತ ಇಲ್ಲ. ಇದು ಕಿಚಡಿ ಸರ್ಕಾರ. ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಒಂದು ಕ್ಯಾಬಿನೆಟ್ ಸರಿ ಇಲ್ಲ, ಎಲ್ಲ ವಲಸಿಗರೇ ಜಾಸ್ತಿ.
ಅದರಲ್ಲಿ ಬೆಳಗಾಮಲ್ಲಿ ರಮೇಶ್ ಜಾರಕಿಹೊಳಿ ಹಿರಿಯವನು, ಅವನು 4-5 ಸಲ MLA ಆಗಿದ್ದಾನೆ, ಅವನಿಗೆ ಕೊಡಬೇಕಾಗಿತ್ತು. ಇವ್ರು ಚೇಲ ಜಾರಕಿಹೊಳಿ. ಈ ಜಾರಕಿಹೊಳಿಗಳು ಏನು ಮಾಡೋದು ಗೊತ್ತಾ, ಯಾವುದೇ ಪಕ್ಷಾಂತರ ಮಾಡೋದ್ರಲ್ಲಿ ನಿಷ್ಠಾತ್ರ ಇವರು ಜಾರಕಿಹೊಳಿಗಳು. ಎಲ್ಲ ಇವು ಸಿದ್ದರಾಮಯ್ಯನ ಅನ್ವಯಿ ಅಂತ ಕೊಟ್ಟ. ಇಲ್ಲಿ CM ಇಬ್ರಾಹಿಂ ಅಂತ ಏನು ಹೇಳಿದ್ದೆ ನಾನು, ಯಾರೋ ಕೇಳಿದಾಗ ಪ್ರಶ್ನೆ, ಸೋಲ್ತಾನೆ ಅಂತ ಹೇಳಿದ್ದೆ. CM ಅಂತಾನೆ ಬಂತು, ಅವ ಹೆಂಗೆ CM ಆಗ್ತಾನೆ ಅಂತ ಹೇಳಿದ್ದೆ, CM ಇಬ್ರಾಹಿಂ ಒಂದು. ಹಾಗೆ ಆ ಥರ ವೀರೇಂದ್ರ ಪಾಟೀಲ್ಗಿಂತ ಗುಡ್ ಅಡ್ಮಿನಿಸ್ಟ್ರೇಟರ್ ಬೇಕಂದ್ರೆ. ಬಟ್ ಬೇಸಿಕಲಿ ಈ ಹೆಂಗೆ ಸಿದ್ದರಾಮಯ್ಯ ಭಾಳ ಪುಕ್ಲ, ಧೈರ್ಯ ಏನೂ ಇಲ್ಲ, ಯಾರೋ ಮಾಡಿಟ್ಟು ಅಡುಗೆ ಬಂದು ಊಟ ಮಾಡ್ತಾರೆ. ಪುಕ್ಲ ಭಾಳ. ಡಿಸಿಷನ್ ತಗೊಳಕ್ಕೆ ಭಯ ಅವರಿಗೆ. ಲಿಂಗಾಯತರು ಒಕ್ಕಲಿಗರನ್ನ ಕಂಡ್ರೆ ದೊಡ್ಡ ದೊಡ್ಡ ಡಿಸಿಷನ್ಗಳನ್ನ ತಗೊಳಕ್ಕೆ ಭಯ. ಅವೆಲ್ಲ ಇದ್ದಾವೆ. ಹೋಗಲಿ, ನಾನು ಒಂದು ಹೇಳ್ತೀನಿ, ಅಲ್ಲಿ 1,00,000 ಜನ ಸೇರ್ಸೋ ಕ್ರೇಜ್ ಇದೆ. ಅವ್ನು ಸತ್ನಲ್ಲ, ಯಾರು ದುಡ್ಡು ಅದು ಕೊಟ್ಟಿದ್ದು? ಸಿದ್ದರಾಮಯ್ಯ ಸ್ವಂತ ಜೋಬಿಂದ. ಅಂಥದ್ದೇನು ಕ್ರೇಜ್ ಬೇಕೋ? ನಾನೇ ಆಗಿದ್ರು ಒಬ್ಬನೇ ಹೋಗಿ ಸೈರಿಂಗ್ ಮಾಡ್ಕೊತಿದ್ದೆ. ಒಂದು. ಎರಡನೇದಾಗಿ ಅವರೇನೋ ಎಲ್ಲ ರೈತರಿಗೆಲ್ಲ ಫ್ರೀ ಅಂತ ಹೇಳಿದ್ರಲ್ಲ, ಇವು BJP ಹೇಳ್ದಂಗೆ ಎಲ್ಲ ಫ್ರೀ ಕೊಟ್ಟು ದೇವೇಗೌಡರು ಅವೆಲ್ಲ ಭರವಸೆಗಳು ಎಲ್ಲ ಪೊಳ್ ಭರವಸೆಗಳು ಅವರೆಲ್ಲ ಕೊಟ್ಟಿದ್ದು BJP. ಈಗ ನೀವೇ ನಿಮ್ಮ ಹತ್ರನೇ ಹೇಳಿದ್ದಾರೆ, 1,00,000 ಕೋಟಿ ವಸೂಲು ಮಾಡ್ತೀನಿ ಅಂದರು, ₹1 ವಸೂಲು ಮಾಡಲಿಲ್ಲ. ಆ ಧೈರ್ಯ ಅವರಿಗಿಲ್ಲ. ಇಂಡಸ್ಟ್ರೀಸನ್ನು ಮುಟ್ಟಿದ್ರೆ ಇವ್ರು ನಿಲ್ಲಿಸ್ತಾರೆ. ಅವರು ಎಲ್ಲ ಮಾಫಿಯಾ ಗ್ರೂಪ್ ಅವರು. ಆಮೇಲೆ ಅವರು ಏನೋ ಎಲೆಕ್ಷನ್ಗೆ ಭೂ ಮಾಫಿಯಾದಿಂದ 200 ಕೋಟಿ ತಗೊಂಡಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಕಾಂಗ್ರೆಸ್ನವರೇ. 200 ಕೋಟಿ ತಗೊಂಡು ಎಲೆಕ್ಷನ್ಗೆ ಕೊಟ್ಟಿದ್ದಾರೆ ಕುರುಬರಿಂದಾನೆ. ಅವನು ನಾಗರಾಜ ಇರ್ಬೋದು, ಬೈರುತಿ ಸುರೇಶ್ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮೊಗ್ದಬ್ಬ ಇರ್ಬೋದು ಅಂತ. ಕ್ಲೀನ್ ಹ್ಯಾಂಡ್ ಹೆಂಗೆ ಹೇಳ್ತೀರಿ ನೀವು ಪತ್ರಿಕೆನವರು? TDR ಹರಿಶ್ಚಂದ್ರಗೌಡ ಮಾತ್ರ ಇಡೀ ಕರ್ನಾಟಕದಲ್ಲಿ ಕ್ಲೀನ್ ಹ್ಯಾಂಡು. ನಾನು ನಾಳೆ ಮುಖ್ಯಮಂತ್ರಿ ಆದರೆ ಮತ್ತೇನಾರು ಕರಪ್ಟ್ ಆಗ್ಬೋದು, ಈಗ ನಾನು ಕ್ಲೀನ್ ಹ್ಯಾಂಡು. ಅಲ್ಲ, ಮುಖ್ಯಮಂತ್ರಿ ರೇಸಲ್ಲಿರುವಾಗ ನೀವು ಕರಪ್ಟ್ ಆಗ್ಬಿಟ್ರೆ? ನಾನು ಅವಾಗ ಆದರೂ ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಸಿದ್ದರಾಮಯ್ಯ ಈಗ ಅಲ್ಲ, ಈಗ ಸಿದ್ದರಾಮಯ್ಯನವರು ಕೂಡ ಅದೇ ಹೇಳಿದ್ದು. ಸಿದ್ದರಾಮಯ್ಯ ಮುಂಚೆಯಿಂದ ಮಂತ್ರಿ ಆದನವರು. ಸಿದ್ದರಾಮಯ್ಯನು ರಾಜ ಮನುಷ್ಯ ಏನಲ್ಲ. ಎಲ್ಲಿತ್ತ ಮನೆಗಳು ಕಟ್ಟಕ್ಕೆಲ್ಲ ದುಡ್ಡು? ಹಾಗಿದ್ರೆ ಯಾರು ಕ್ಲೀನ್ ಹ್ಯಾಂಡ್ ಇಡೀ ಕರ್ನಾಟಕದಲ್ಲಿ? ಕ್ಲೀನ್ ಹ್ಯಾಂಡಲ್ಲಿ ಈಗ ಯಾರು ಕಷ್ಟ. ನಾನೇ ಹೇಳ್ಕೋಬೇಕಷ್ಟೇ. ಅಧಿಕಾರದಲ್ಲಿ ಒಂದು ವ್ಯಕ್ತಿ ಹೇಳ್ಬೋದು, ಆತ್ಮಾನಂದ್ ಮಂತ್ರಿ ಆದನು, ಬಸ್ಸಲ್ಲಿ ಓಡಾಡ್ತಾನೆ. ಅವರಪ್ಪ 4 ಸಲ MP ಆಗಿದ್ದಾರೆ. ಅವ್ರಿಗೆ ಸೀಟ್, ಕೃಷ್ಣನಿಗೆ ಅವನಿಗೆ ಸೀಟ್ ಕೊಡ್ಸೋಕ್ಕಾಗಿಲ್ಲ. ಕೃಷ್ಣನಿಗೆ ಈಗ ಕೃಷ್ಣ ಎಲ್ಲಿ ಕೆಳಗೆ ಬಿದ್ದ? ಇನ್ನು ಮುಗೀತ, ಒಂದು ಏನು ಚಾನ್ಸೇ ಇಲ್ಲ, ಮುಗೀತು. ನಾನು ಯಾವಾಗ ರಾಷ್ಟ್ರಪತಿ ಲೆಟರ್ ಬರೆಸಿ ರಾಹುಲ್ ಗಾಂಧಿಗೆ ಬೆನ್ನು ಹದ್ದೆ, ಕೃಷ್ಣನ್ ತೆಗಿತೀನಿ ಅಂದ್ರು ಜುಲೈ 27. ಆಮೇಲೆ DKದು ಲೆಟ್ರ್ ಹೋಯ್ತು ರಾಷ್ಟ್ರಪತಿದು. ಅದು ಇಲ್ಲೇ ಇದೆ, ನಾನು ಇಟ್ಕೊಂಡಿದ್ದೀನಿ. ರಾಷ್ಟ್ರಪತಿಯಿಂದ ಲೆಟ್ರ್ ಹೋಯ್ತು. ಅಲ್ಲಿಗೆ ಹೋದ್ಮೇಲೆ ರಾಹುಲ್ ಗಾಂಧಿ ಹತ್ರ ಹೋಗಿ ಚರ್ಚೆ ಆಗಿ DK ಕೊಟ್ಟಿಲ್ಲ. ಓಕೆ, ಈಗ ನಾವು ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಈ ಎಲ್ಲ ನೂತನ ಸಚಿವರು ಏನಿದ್ದಾರೆ ಅವರ ಭವಿಷ್ಯ ಹೇಗಿದೆ, ಯಾವ ರೀತಿ ಮಾಡ್ತಾರೆ, ಅದ್ರಲ್ಲಿ ಕೆಲವ್ರು ಗೊತ್ತಿಲ್ಲದಿದ್ರೆ ಯಾವ ಖಾತೆಗಳು ಸಿಗ್ಬೋದು ಎಲ್ಲವನ್ನು ಕೇಳೋಣ. ಮತ್ತು DK ಶಿವಕುಮಾರ್ ಅವರಿಗೆ ಮಂತ್ರಿ ಪದವಿ ತಪ್ಪಿದ್ಯಾಕೆ ಎಲ್ಲವನ್ನು ಕೇಳೋಣ ಒಂದು ಪುಟ್ಟ ಬ್ರೇಕ್ ನಂತರ.